ಚರ್ಚೆ ಮಾಡಿ. ಹೇಳಿ ಎದ್ದೇಳಿ ಶಾಸಕರೇ, ರೈತರ ಬಗ್ಗೆ ಮಾತನಾಡಿ, ರೈತರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಒಬ್ಬ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಬೇಡಿ. ಹೇಳಿ ಎದ್ದೇಳಿ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಅಧ್ಯಕ್ಷರೇ ದಯಮಾಡಿ ಇದರ ಬರೋದ್ರ ಬಗ್ಗೆ ಚರ್ಚೆ ಮಾಡಿ, ಅವರನ್ನ ಸುಮ್ಮನೆ ಕುಳಿಸ್ಕೊಡ್ರಿ. ನಮ್ ದಕ್ಷಿಣ ಮತಕ್ಷೇತ್ರ ಶಾಸಕರು ಮೊನ್ನೆ ವಿಧಾನಸೌಧದಾಗ ನಾನ್ ನೋಡಿದೆ, ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ ಎದ್ದೇಳ್ರಿ ಅಂತ ನೀವು ಶಾಸಕರಿಗೆ ನೆಬ್ಬಿಸ್ತಾ ಇದ್ರಲ್ಲ, ಇದು ನೀವು ವಿರೋಧ ಪಕ್ಷದಾಗ ಇಲ್ಲ, ನಿಮ್ ಸರ್ಕಾರ ಇದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 25,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು. ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ ನಿಮ್ ಗಮನಕ್ಕಿರ್ಲಿ. ನೀವು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ ಟಾರ್ಗೆಟ್ ಮಾಡ್ತೀರಿ. ಯಾವಾಗ ಕುಮಾರಸ್ವಾಮಿ ಸಾಹೇಬರು 25,000 ಸಾಲ ಮನ್ನಾ ಮಾಡಿದ್ದಾರೆ, ಅವ್ರು ಎಂದು ಕೇಂದ್ರ ಸರ್ಕಾರ ಮೇಲೆ ಡಿಪೆಂಡ್ ಆಗಿ ಇಟ್ಟು ಮಾಡಿಲ್ಲ. ನಿಮ್ದೇ ಸರ್ಕಾರ ಜೊತೆ ಅವರು NDA ಗಠಬಂಧನಲ್ಲಿ ಇದ್ದಿರು. 18ನಲ್ಲಿ ಮುಖ್ಯಮಂತ್ರಿ ಮಾಡಿದ್ರು ಕುಮಾರಣ್ಣಗ. ಇವತ್ತ ನಿಮ್ ಸರ್ಕಾರ ಇದೆ, ನಿಮ್ ಮುಖ್ಯಮಂತ್ರಿಗಳಿದ್ದಾರೆ, ಪವರ್ಫುಲ್ ಮುಖ್ಯಮಂತ್ರಿ. ಅವ್ರ ಹತ್ರ ಯಾವ್ದು ಬಜೆಟೇ ಕಮ್ಮಿ ಇಲ್ಲ. ಅವ್ರ ಪ್ರೈವೇಟ್ ಇದ್ರಲ್ಲಿ ಇವತ್ತ ರೈತರ ಮೇಲೆ ನಿಮ್ಗೆ ಕಾಳಜಿ ಇದೆ. ಕಲ್ಯಾಣ ಕರ್ನಾಟಕದಾಗ ನಮ್ ಭಾಗದಾಗ ದಕ್ಷಿಣ ಮತಕ್ಷೇತ್ರದಾಗ ರೈತರಿಗೆ ಪರಿಹಾರ ಇಲ್ಲ. ಮಳಿ ಬಂದ್ರೆ ಎಷ್ಟೋ ರೈತರಿಗೆ ಬೆಳೆ ಹಾಕಕ್ ತೊಂದರೆ ಆಗಿದೆ, ಮಳಿ ಬಂದಿಲ್ಲ ಅಂತ. ಇವತ್ತು ರೈತರು ಸಾಲದಲ್ಲಿ ಇದ್ದಾರೆ, ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇವತ್ತು ಆ ರೈತರಿಗೆ ತಾವು ದಕ್ಷಿಣ ಮತಕ್ಷೇತ್ರದಾಗ ಏನ್ ನ್ಯಾಯ ಕೊಡ್ತಾ ಇದ್ದೀರಿ ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ? ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ವಿರುದ್ಧ ನಾವು ದನಿ ಎತ್ತೋಣ, ಎದ್ದೇಳ್ರಿ ಅಂತ ನೀವು ಆಲ್ರೆಡಿ ಮಲ್ಕೊಂಡ್ ಬಿಟ್ರಿ. ಎಲ್ಲಿಂದ ಹೇಳ್ತೀರಿ? ನಿಮ್ಗೆ ದಕ್ಷಿಣ ಮತಕ್ಷೇತ್ರದಾಗ ರೈತರಿಗೆ, ಬಡವರಿಗೆ ಅವ್ರ ಪರವ ಏನ್ರೆ ನಿಮ್ ಕಾಳಜಿ, ಏನ್ರೆ ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇದ್ರೆ ನಿಮ್ ಸರ್ಕಾರ ವಿರುದ್ಧ ದನಿ ಎತ್ತಂತ ಕೆಲಸ ಮಾಡ್ರಿ. ಕೇಂದ್ರ ಸರ್ಕಾರಕ್ಕೆ ಟಾರ್ಗೆಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಾಗ ರೈತರಿಗೆ ಏನ್ ಅನುಕೂಲ ಆಗಲ್ಲ, ಮುಗ್ದೋಗಿದೆ. 3.5 ವರ್ಷ ಖತಮ್ ಆಗಿದೆ. ನಿಮ್ಗೆ ಏನ್ರೆ ಬಾಳೆ ನಿಮ್ಗೆ ತ್ರಾಸ ಆಗ್ತಾ ಇದೆ. ಯಾಕಂದ್ರೆ ನಿಮ್ದ್ರ ಆ ದಿನ ನೋಡಿದೆ ನಾನು, ಬಹಳಷ್ಟು ನೀವು BP ರೇಸ್ ಮಾಡ್ಕೊಂಡಿದ್ರಿ. ನೀವು ಹಂಗ ನಮ್ ಭಾಗದಾಗ ಜನರಿಗೆ ಒಂದ್ ಕಾಳಜಿ ಇದ್ರೆ ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ. ಒಂದ್ MLA ರಾಜೀನಾಮೆ ಕೊಟ್ಟಿದಾರಂತ ಅವಾಗದೇ ಸರ್ಕಾರ ಕಣ್ಣು ತೆಗಿತಾರೆ. ಸುಮ್ನೆ ನೀವು ಎದ್ದೇಳ್ರಿ ಅಂದ್ರೆ ಎಲ್ಲಿಂದ ಹೇಳ್ತಾರ? ಎಲ್ಲಾರು ಕೂತು ಬಿಟ್ರಿ, ಎಲ್ಲ ಮಲ್ಕೊಂಡ್ ಬಿಟ್ರೆ ಹೇಳಕ್ ಆಗಲ್ಲ. ಈ ಭಾಗದಾಗ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನೀವ್ ಎಲ್ಲರ ವಿಧಾನಸೌಧದಾಗ ನೀರಿನ ಬಗ್ಗೆ ಆ ಬಗ್ಗೆ ಮಾತಾಡಿದ್ರೆ ಜನ ನಿಮ್ ಮೇಲೆ ಸಿಂಪತಿ ಹಾಕಲ್ಲ. ಆಲ್ರೆಡಿ ನಿಮ್ದು ಮುಗ್ದೋಗಿದೆ ಕತಿ. ಅದಕ್ಕ ದಯಮಾಡಿ ನಿಮ್ಗೆ ಏನ್ರೆ ಈ ಭಾಗದಾಗ ಈ ರೈತರಿಗೆ ಏನ್ರೆ ನಮ್ ದಕ್ಷಿಣ ಮತಕ್ಷೇತ್ರದಾಗ ಏನ್ರೆ ಒಂದು ಅನುಕೂಲ ಮಾಡ್ಕೊಡ್ಬೇಕಂದ್ರೆ ಇಮಿಡಿಯೇಟ್ ನೀವು ರಾಜೀನಾಮೆ ಕೊಡ್ರಿ. ಅವಾಗ ನಿಮ್ ಸರ್ಕಾರದವ್ರು ಕಣ್ಣು ತೆಗಿತಾರೆ. ನಿಮ್ ಭಾಗದಾಗ ನಮ್ ದಕ್ಷಿಣ ಮತಕ್ಷೇತ್ರಕ್ಕೆ ಏನೋ ಒಂದು ಅಭಿವೃದ್ಧಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ.